ಇನ್ನು ರೇಣುಕಾಸ್ವಾಮಿಯನ್ನ ಇವರು ಕಿಡ್ನಾಪ್ ಮಾಡಿದ್ದು ಚಿತ್ರದುರ್ಗದಿಂದ. ಹಾಗಾಗಿ ಚಿತ್ರದುರ್ಗದಲ್ಲಿ ಕೂಡ ಸ್ಪಾಟ್ ಮಹಜರ್ ಮಾಡಬೇಕಾಗುತ್ತೆ. ಸ್ವಾಮಿ ಕೊಲೆ ಕೇಸ್ನಲ್ಲಿ ಆರೋಪಿಗಳನ್ನು ಇವತ್ತು ಚಿತ್ರದುರ್ಗಕ್ಕೆ ಕರ್ಕೊಂಡು ಹೋಗ್ತಾ ಇದ್ದಾರೆ ಪೊಲೀಸರು. ಸ್ಪಾಟ್ ಮಹಜರ್ಗೆ ಕರ್ಕೊಂಡು ಹೋಗ್ತಾ ಇದ್ದಾರೆ. ಅಂದರೆ ಎಲ್ಲರನ್ನೂ ಕೂಡ ಅಲ್ಲ, 4 ಆರೋಪಿಗಳನ್ನು ಕರೆದೊಯ್ದು ಸ್ಥಳ ಮಹಜರನ್ನು ಮಾಡ್ತಾರೆ. ಯಾರು ಅಂತಂದರೆ ಆರೋಪಿಗಳಾದ ರಾಘವೇಂದ್ರ. ಈ ರಾಘವೇಂದ್ರ ದರ್ಶನ್ ಅಭಿಮಾನಿಗಳ ಸಂಘದ ಜಿಲ್ಲಾಧ್ಯಕ್ಷ ಚಿತ್ರದುರ್ಗದಲ್ಲಿ. ಆತನೇ ಮಾಸ್ಟರ್ ಪ್ಲಾನ್ ಮಾಡಿದ್ದು. ಅವನು, ಕಾರ್ತಿಕ್, ನಂದೀಶ್ ಮತ್ತು ಪವನ್, ಈ 4 ಜನರನ್ನ ಕರ್ಕೊಂಡು ಹೋಗ್ತಾರೆ. ರೇಣುಕಾಸ್ವಾಮಿಯನ್ನು ಚಿತ್ರದುರ್ಗದಿಂದ ಕಿಡ್ನ್ಯಾಪ್ ಮಾಡಲಾಗಿತ್ತು. A3 ಆರೋಪಿ ಪವನ್ ಸೂಚನೆ ಮೇರೆಗೆ ಈ ಕಿಡ್ನ್ಯಾಪ್ ನಡೆದಿತ್ತು. ಹಾಗಾಗಿ 4 ಆರೋಪಿಗಳನ್ನು ಕರ್ಕೊಂಡು ಹೋಗಿ ಸ್ಥಳ ಮಹಜರನ್ನು ಮಾಡ್ತಾರೆ. ನಿನ್ನೆ ಪ್ರಮುಖವಾಗಿ ಈ ಡೆಡ್ ಬಾಡಿ, ರೇಣುಕಾಸ್ವಾಮಿ ಡೆಡ್ ಬಾಡಿಯನ್ನು ಬಿಸಾಕಿದ್ರಲ್ಲ ಸುಮ್ನಹಳ್ಳಿ ಬ್ರಿಡ್ಜ್ ಹತ್ರ, ಅಲ್ಲೊಂದು ಕಡೆ ಸ್ಪಾಟ್ ಮಹಜರ್ ನಡೀತು. ಮತ್ತು ಎಲ್ಲಿ ಕ್ರೈಮ್ ನಡೆದಿತ್ತು, ಹಲ್ಲೆ ಮತ್ತು ಕೊಲೆ ನಡೆದಿತ್ತು, ಅಲ್ಲೂ ಕೂಡ ದರ್ಶನ್ ಸೇರಿದಂತೆ ಎಲ್ಲರನ್ನೂ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರನ್ನು ಮಾಡಿದರು. 2 ಕಡೆ ಆಯಿತು. ಇವಾಗ ಚಿತ್ರದುರ್ಗದಲ್ಲಿ ಮಾಡಬೇಕಾಗಿದೆ. ಚಿತ್ರದುರ್ಗದಲ್ಲೂ ಕೂಡ ಬಹುತೇಕ ಇವತ್ತು ಕರ್ಕೊಂಡು ಹೋಗಿ ಒಂದು ಟೀಮನ್ನು 4 ಜನರನ್ನ ಕರ್ಕೊಂಡು ಹೋಗಿ ಸ್ಪಾಟ್ ಮಹಜರ್ ಮಾಡ್ತಕ್ಕಂಥ ಸಾಧ್ಯತೆ ಇದೆ. ಈ ಕುರಿತಂತೆ ನನ್ನ ಕೊಲ್ಲಿಗೆ ಒಂದು ವಾಕ್ತುರು ಮಾಡಿದ್ದಾರೆ, ನೋಡೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಹಾಗೂ ಕಿಡ್ನಾಪ್ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈ ರೇಣುಕಾಸ್ವಾಮಿ ಕಿಡ್ನಾಪ್ ಆದಂತಹ ಸ್ಥಳದಲ್ಲಿ ನಾವಿದ್ದೀವಿ ನೋಡುವಾಗಿದೆ. ಇದೇ ಸ್ಥಳದಲ್ಲಿ ಅಂದರೆ ಚಿತ್ರದುರ್ಗದ ರಾಷ್ಟ್ರೀಯ ಹೆದ್ದಾರಿ ಪಕ್ಕದಲ್ಲಿರುವಂತಹ ಸರಸ್ವತಿಪುರ ಅನ್ನುವಂತಹ ಒಂದು ಏರಿಯಾದ ಪಕ್ಕದಲ್ಲಿ ಆತನ ಗಾಡಿ ಸಿಕ್ಕಿರುತ್ತೆ. ಪ್ರಮುಖವಾಗಿ ಏನು, ಗುರುವಾರ ಸಂಜೆ ಆತ ಇದೇ ರಸ್ತೆಯಲ್ಲಿರುವಂತಹ ಅಪೋಲೋ ಫಾರ್ಮಾದಲ್ಲಿ ಕೆಲಸ ಮಾಡ್ತಿರ್ತಾನೆ. ಗುರುವಾರ ಸಂಜೆ ಕೆಲಸ ಮುಗಿಸ್ಕೊಂಡು ವಾಪಸ್ ಬರ್ತಿರುವಂತಹ ಸಂದರ್ಭದಲ್ಲಿ ದರ್ಶನ್ ಅಭಿಮಾನಿ ಸಂಘದ ಜಿಲ್ಲಾಧ್ಯಕ್ಷ ರಾಘವೇಂದ್ರ ಆತನನ್ನು ನಿಲ್ಲಿಸಿ ಸಾಕಷ್ಟು ಒಂದು ಮಾತುಕತೆ ಕೂಡ ನಡೆಯುತ್ತೆ ಅನ್ನುವಂತಹ ಮಾತು ಕೂಡ ಈಗಾಗಲೇ ಲಭ್ಯವಾಗಿರುವಂಥದ್ದು. ಇದೇ ಮಾತುಕತೆ ನಡೆಸಿ ಇದೇ ರಸ್ತೆಯಲ್ಲಿ ಆತನ ಗಾಡಿ ಏನಿದೆ, ಗಾಡಿಯನ್ನು ನಿಲ್ಲಿಸಿ ಬೆಂಗಳೂರಿಗೆ ಕರೆದೊಯ್ದಿದ್ದಾರೆ ಅನ್ನುವಂತಹ ಒಂದು ಮಾಹಿತಿ ಕೂಡ ಲಭ್ಯವಾಗಿರುವಂಥ ಹಿನ್ನೆಲೆಯಲ್ಲಿ ಪೊಲೀಸರು ಈಗಾಗಲೇ ತನಿಖೆಯನ್ನು ಕೂಡ ನಡೆಸ್ತಾ ಇರುವಂಥದ್ದು. ಈಗಾಗಲೇ ಇಲ್ಲಿರುವಂತಹ ವಾಹನ ಅಂದರೆ ಆತನ ರೇಣುಕಾಸ್ವಾಮಿಯ ವಾಹನವನ್ನು ಕೂಡ ಅಂದರೆ ಬೈಕ್ ಕೂಡ ಈಗ ಕುಟುಂಬಸ್ಥರು ಕೂಡ ತೆಗೆದುಕೊಂಡು ಹೋಗಿದ್ದಾರೆ. ಮತ್ತು ಪೊಲೀಸರು ಕೂಡ ತನಿಖೆಯನ್ನು ಕೂಡ ನಡೆಸ್ತಾ ಇದ್ದಾರೆ. ಯಾವ ಕಾರಣಕ್ಕೆ ತೆಗೆದುಕೊಂಡು ಹೋದರು, ಮತ್ತು ಇಲ್ಲಿ ಎಷ್ಟನೇ ತಾರೀಕು ಮತ್ತು ಎಷ್ಟು ಗಂಟೆಗೆ ಆತ ಇಲ್ಲಿಂದ ಬೆಂಗಳೂರಿಗೆ ಹೋದ ಅನ್ನುವಂಥದ್ದು ಎಲ್ಲ ಮಾಹಿತಿ ಕೂಡ ಈಗಾಗಲೇ ಪೊಲೀಸರು ಕಲೆ ಹಾಕುವಂಥ ಕೆಲಸವನ್ನು ಕೂಡ ಮಾಡ್ತಾ ಇರುವಂಥದ್ದು. ಪ್ರಮುಖವಾಗಿ ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ದರ್ಶನ್ ಸೇರಿದಂತೆ 13 ಜನರನ್ನು ಕೂಡ ಬಂಧನ ಮಾಡಿ ವಿಚಾರಣೆ ಕೂಡ ನಡೆಸ್ತಾ ಇದ್ದಾರೆ. ಒಂದು ಕ್ಷುಲ್ಲಕ ಕಾರಣಕ್ಕೆ ಈ ರೀತಿಯಾದಂತಹ ಕೊಲೆ ಆಗಿದೆ ಅನ್ನುವಂಥ ಮಾಹಿತಿ ಕೂಡ ಪ್ರಾಥಮಿಕವಾಗಿ ಸಿಕ್ಕಿದೆ. ಇದರ ಹಿಂದೆ ಯಾವೆಲ್ಲ ಘಟನೆಗಳಿದ್ದಾವೆ ಮತ್ತು ಯಾವ ಕಾರಣಕ್ಕೆ ಕೊಲೆ ಆಗಿದೆ ಅನ್ನುವಂಥದ್ದು ಇನ್ನೂ ಕೂಡ ತನಿಖೆ ಕೂಡ ನಡೆಸ್ತಾ ಇರುವಂಥದ್ದು. ಒಂದು ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಇಡೀ ರಾಜ್ಯಾದ್ಯಂತ ದರ್ಶನ್ ಅಭಿಮಾನಿಗಳಿಗಾಗಿರ್ಬೋದು ಮತ್ತು ಸಾರ್ವಜನಿಕರಿಗೆ ಒಂದು ನುಂಗಲಾರದ ತುತ್ತಾಗಿರುವಂಥದ್ದು. ಕ್ಯಾಮ್ರಾ ಪರ್ಸನ್ ಅರ್ಜುನ್ ಜೊತೆ ಪುನೀತಾಪ್ತಿ, ಪಬ್ಲಿಕ್ ಟಿವಿ, ದಾವಣಗೆರೆ. ಏನು ನನ್ನ ಕೊಲ್ಲಿಗೆ ತೋರಿಸಿದ್ರಲ್ಲ ಜಾಗ, ಇಲ್ಲಿಂದನೇ ಕಿಡ್ನ್ಯಾಪ್ ಮಾಡಿರೋದು. ಸೊ ಹಾಗಾಗಿ ಅಪೋಲೋ ಫಾರ್ಮಸಿ ಆಗಿರ್ಬೋದು ಅಥವಾ ಕಿಡ್ನ್ಯಾಪ್ ಮಾಡಿದಂತಹ ಸ್ಥಳ ಹೆಂಗೆ ಗೊತ್ತಾಯಿತು ಅಂತಂದರೆ ಅದೇ ಜಾಗದಲ್ಲಿ ಆತನ ಬೈಕ್ ಕೂಡ ನಿಂತಿತ್ತು. ಆ ಬೈಕನ್ನು ಈಗ ಮನೆಯವರು ತೊಗೊಂಡು ಹೋಗಿದ್ದಾರೆ. ಹಾಗಾಗಿ ಆ ಸ್ಥಳದಲ್ಲಿ ಎಲ್ಲಿದ್ರಿ ನೀವು, ಚಿತ್ರದುರ್ಗದಲ್ಲಿ ಎಲ್ಲಿ ಕಾರ್ ಪಾರ್ಕ್ ಮಾಡಿದ್ರಿ, ಎಲ್ಲಿಗೆ ಅವ್ರನ್ನ ಕರೆಸ್ಕೊಂಡ್ರಿ, ಇವೆಲ್ಲ ಡೀಟೇಲ್ಸನ್ನು ಪಡೆಯೋದಕ್ಕೆ ಸ್ಪಾಟ್ ಮಹಜರ್ ಮಾಡ್ತಾರೆ.